ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಸ್ಟೇಡಿಯಂ ಅಷ್ಟೇ ಅಲ್ಲ, ವಿಧಾನಸೌಧದ ಬಳಿಯೂ ಭದ್ರತೆಯ ಕೊರತೆ ಇತ್ತು. ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಪೊಲೀಸರು ಭದ್ರತೆಯ ಕೊರತೆ ಇತ್ತು ಅಂತ ಅಂದ್ಕೊಳ್ಳೋದು ಬೇಡ. ವಿಧಾನಸೌಧದಲ್ಲೂ ಅಂಥದ್ದೇ ಪರಿಸ್ಥಿತಿ. ಶಕ್ತಿಸೌಧ ವಿಧಾನಸೌಧದ ಬಳಿಯೂ ಕೂಡ ಭದ್ರತಾ ಲೋಪ ಇತ್ತು. ಅಲ್ಲೂ ಕೂಡ ಭದ್ರತೆಯ ಕೊರತೆ ಆಗಿತ್ತು. ಐಎಎಸ್ ಅಧಿಕಾರಿ ಮಾಡಿರುವ ಎಡವಟ್ಟು ಇದೀಗ ಬಯಲಾಗಿದೆ. ಡಿಸಿಪಿ ಪತ್ರವನ್ನ ಬರೀತಾರೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರಿಗೆ. ಆ ಪತ್ರವನ್ನ ನಿರ್ಲಕ್ಷಿಸಿದ್ರ ಹಾಗಾದ್ರೆ ಕಾರ್ಯದರ್ಶಿ? ಕಾರ್ಯಕ್ರಮಕ್ಕೆ ಸಮಯಾವಕಾಶ, ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ ಅನ್ನುವಂತಹ ಉಲ್ಲೇಖ ಮಾಡ್ತಾರೆ ಡಿಸಿಪಿ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಅವರು ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಪತ್ರ ಬರೆದು ಎಲ್ಲಾ ವಿಚಾರವನ್ನ ಹೇಳ್ತಾರೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಪತ್ರ ಬರೆದಿದ್ದನ್ನ, ಆ ಪತ್ರವನ್ನ ಮುಖ್ಯ ಕಾರ್ಯದರ್ಶಿಗೆ ತಲುಪಿಸ್ಲಿಲ್ವಾ ಹಾಗಾದ್ರೆ ಸತ್ಯವತಿ? ತಮ್ಮಲ್ಲೇ ಇಟ್ಕೊಂಡಿದ್ರ ಆ ಒಂದು ಪತ್ರವನ್ನ, ಅದರ ಮಾಹಿತಿಯನ್ನ, ಅಥವಾ ಏನೇನಾಗಿದೆ, ಏನಾಗಬಹುದು ಅನ್ನುವಂಥ ಯೋಚನೆನೂ ಮಾಡದೆ ಕಾರ್ಯಕ್ರಮ ನಡಿಬೇಕು ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ನಡಿಬೇಕಷ್ಟೇ, ಭದ್ರತೆ ಅವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ನುಣುಚಿಕೊಳ್ಳುವಂಥ ಪ್ರಯತ್ನ ಏನಾದರೂ ಅಲ್ಲ ಆಯ್ತಾ? ಹೀಗೆ ನೂರಾರು ಪ್ರಶ್ನೆಗಳು ಕೂಡ ಇದೆ ಇಲ್ಲಿ. ಅಧಿಕಾರಿಗಳ ಎಡವಟ್ಟು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಕಾರ್ಯಕ್ರಮ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅಟ್ಲೀಸ್ಟ್ ಅಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಈ ತರ ಒಂದು ಪತ್ರ ಬರೆದಿದ್ದಾರೆ, ಇಲ್ಲಿ ಸಮಯಾವಕಾಶ ಕೇಳ್ತಾ ಇದ್ದಾರೆ, ಅದರಲ್ಲೂ ಕೂಡ ಭದ್ರತೆ ಕೊರತೆ ಆಗ್ತಾ ಇದೆ ಅಂತ ವಿಧಾನಸೌಧದಲ್ಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಯೋಚನೆ ಮಾಡಿ ಅನ್ನೋದನ್ನ ಹೇಳ್ಬೋದಾಗಿತ್ತು. ಆದ್ರೆ ಸಿಎಂ ಮಾಡಿ ಅಂತ ಹೇಳಿದೀನಿ, ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಇತ್ತು. ಅಂತಹ ಒಂದು ಪ್ರೆಷರ್ ಕೂಡ ಅವರಿಗೆ ಇದ್ರಿಂದ ಇದ್ಯಾವುದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಡಿಸಿಪಿ ಪತ್ರದ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿದೆ. ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಆರ್ ಅಶೋಕ್. ಡಿಪಿಆರ್ ಕಾರ್ಯದರ್ಶಿಗೆ ಡಿಸಿಪಿ ಪತ್ರ ಬರೆದಿದ್ದಾರೆ ಅನ್ನೋದನ್ನ ಇವತ್ತು ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಅವರು. ಕಾರ್ಯಕ್ರಮಕ್ಕೆ ಸಮಯ ಬೇಕು, ಸಿಬ್ಬಂದಿಯ ಕೊರತೆ ಇರುವಂತಹ ವಿಚಾರವನ್ನ ವಿವರಣೆ ಸಮೇತವಾಗಿ ಪತ್ರವನ್ನ ಬರೆದು ಕೇಳಿದ್ದಾರೆ. ಪತ್ರದಲ್ಲಿ ಸ್ಪಷ್ಟವಾಗಿ ಡಿಸಿಪಿ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೂ ಕಾರ್ಯಕ್ರಮವನ್ನ ಮಾಡಿ ಅನಾಹುತ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಮುಗಿಬಿದ್ದಿದ್ದಾರೆ. ಈ ವಿಚಾರದಲ್ಲಿ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಯಾರ ಮಕ್ಕಳನ್ನ ಬಲಿ ಕೊಡೋದಕ್ಕಾಗಿಯೇ ಇಂತಹ ಒಂದು ವಿಚಾರವನ್ನ ಇಟ್ಕೊಂಡಿದ್ದೀರಿ, ಯಾವ ಕಾರಣಕ್ಕಾಗಿ ಭದ್ರತೆ ಇಲ್ಲ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಡೋರು ನಾವಾದ್ರೂ ಜಾರಿಗೆ ತರುವಂಥವ್ರು ಪೊಲೀಸ್ ಅಧಿಕಾರಿಗಳು. ಇಲ್ಲಿ ವಿಧಾನಸೌಧದ ಡಿಸಿಪಿ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ. ಸೆಕ್ರೆಟರಿ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ದೇಶಾದ್ಯಂತ ಭವ್ಯ ಮೆಟ್ಟಿಲುಗಳ ಮೇಲೆ ಮುಂಭಾಗ ಕಾರ್ಯಕ್ರಮ ಆತುರದಲ್ಲಿ ಆಯೋಜಿಸಿರುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಟ್ ದಿ ಪಾಯಿಂಟ್, ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಎಲ್ಲೆಲ್ಲಿ ಎಡವಟ್ಟುಗಳಾಗತ್ತೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾನೆ ಇದೆ. ಆದ್ರೆ 11 ಜನರ ಪ್ರಾಣ ಹೋಗಿದೆ. ಇಲ್ಲಿ ಆತುರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ನಮ್ದು ಇರ್ಲಿ ಅಂತ ಹೇಳಿ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ ಅಂತ ಒಂದೊಂದೇ ಬಯಲಾಗ್ತಾ ಇದೆ. ಡಿಪಿಆರ್ ಕಾರ್ಯದರ್ಶಿಗೆ ಡಿಸಿಪಿ ಪತ್ರವನ್ನ ಬರೆದಿದ್ದು, ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಿಲ್ವಾ? ಅವರ ತಲೆದಂಡ ಆಗುವ ಸಾಧ್ಯತೆ ಇದೆಯಾ, ಅಥವಾ ಸರ್ಕಾರದ ಒತ್ತಡದ ಮೇಲೆ ಕಾರ್ಯದರ್ಶಿಗಳು ಅದನ್ನ ಮೂಲೆಗೆ ಹಾಕಿದ್ರ? ವಿಧಾನಸೌಧದಲ್ಲಿ ನಡೆದಂಥ ಅಭಿನಂದನಾ ಕಾರ್ಯಕ್ರಮದ ಸಂಬಂಧಪಟ್ಟಂತೆ ವಿಧಾನಸೌಧದ ಭದ್ರತೆಯ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಡಿಸಿಪಿ ಆಗಲಿ, ಎಸಿಪಿ ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಯಾರ ತಲೆದಂಡವೂ ಕೂಡ ಡೌಟು. ಯಾಕಂತ ಹೇಳಿದ್ರೆ ಅವತ್ತು ಏನು KSC ಏನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಂಥ ಹಿನ್ನೆಲೆಯಲ್ಲಿ DPRನಿಂದ ಒಂದು ಇದನ್ನು ಕೂಡ ಪ್ರಪೋಸಲ್ ಅನ್ನು ಕೂಡ ಕಳಿಸಲಾಗಿತ್ತು. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಒಂದು ವೇಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಿಮ್ಮ ಅಭಿಪ್ರಾಯವೇನು ಅನ್ನುವಂಥ ನಿಟ್ಟಲ್ಲಿ ಒಂದು ದಿನ ಮುಂಚಿತವಾಗಿ ಕಳಿಸಿದ್ರು. ಸೊ ಹೀಗಾಗಿಯೇ ಅವತ್ತು ಬೆಳಿಗ್ಗೆ
DPIRನವರು ಏನು ಆಗೋದಿಲ್ಲ, ಈ ಒಂದು ಬಂದೋಬಸ್ತ್ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ತಿರಸ್ಕಾರ ಮಾಡಿದ್ರು ಕೂಡ, ಅಂದರೆ ಅಗತ್ಯ ಸಿಬ್ಬಂದಿ ಆಗಿರ್ಬೋದು, ಬಂದೋಬಸ್ತ್ಗೆ ಬೇಕಾದಂಥ ಸವಲತ್ತುಗಳೇ ಆಗಿರ್ಬೋದು, ಇದ್ಯಾವುದು ಕೂಡ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಸೊ ಹೀಗಾಗಿ ಅಂತ ಅಂದರೆ ವಿಧಾನಸೌಧ ಪೊಲೀಸರ ತಿರಸ್ಕಾರದ ನಡುವೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇದೀಗ ಬಿಜೆಪಿ ಅವರದ್ದು. ಸೊ ಹೀಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು DCP ಅವರು DPIR ಸರ್ಕಾರದ ಕಾರ್ಯದರ್ಶಿಯವರಿಗೆ ಬರೆದಿರ್ತಕ್ಕಂಥ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಗತ್ಯ ಸಿಬ್ಬಂದಿ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಂದೋಬಸ್ತು ಕಷ್ಟ ಸಾಧ್ಯ ಅನ್ನುವಂಥ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬದಲಾಗಿ ವಿಧಾನಸೌಧ ಸಚಿವಾಲಯದ ಸಿಬ್ಬಂದಿ ಮತ್ತು ನೌಕರರು, ಅಧಿಕಾರಿ ವರ್ಗದವರು ಅವತ್ತು ತಮ್ಮ ಕುಟುಂಬದವರನ್ನು ಕರೆತರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ, ಮತ್ತೊಂದು ಕಡೆಯಾಗಿ ವಿಧಾನಸೌಧವನ್ನು ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪಾಸ್ಗಳನ್ನ ಬಿಡುಗಡೆ ಮಾಡ್ತಾರೆ. ಪಾಸ್ಗಳನ್ನ ಏನು ಕೊಡ್ತಾರೆ, ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನೂ ಕೂಡ ಬಂದ್ ಮಾಡಿ ಅವತ್ತೊಂದು ದಿವಸದ ಮಟ್ಟಿಗೆ ಅನ್ನುವಂಥ ನಿಟ್ಟಲ್ಲಿ ಕೆಲವೊಂದು ಕೆಲವೊಂದು ಸೂಚನೆಗಳನ್ನ ಕೊಡೋದ್ರ ಮುಖಾಂತರ ಪತ್ರವನ್ನು ಕೂಡ ಬರೆದಿದ್ರು. ಈ ಒಂದು ಪೊಲೀಸರ ಒಂದು ಸಲಹೆಯನ್ನು ಧಿಕ್ಕರಿಸಿ, ಪೊಲೀಸರ ಸಲಹೆಯನ್ನು ತಿರಸ್ಕರಿಸಿ DPIRನವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೊದಲು ಕೇಸ್ ಹಾಕಬೇಕು ಅನ್ನುವಂಥದ್ದು ಪ್ರತಿಪಕ್ಷ ನಾಯಕ ಆರ್ ಅಶೋಕರ ಆಗ್ರಹ. ಸೊ ಹೀಗಾಗಿ ಈ ರೀತಿಯಾದಂಥ ದಾಖಲೆಗಳನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಇದೀಗ ಸರ್ಕಾರವನ್ನು, ಎಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕುವಂಥ ಒಂದು ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗ್ತದೆ. ಎಸ್ಪೆಷಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇದೇ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ ಆರ್ ಅಶೋಕ್ ಅವರು ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಹೋಗಿ ವೆಲ್ಕಮ್ ಮಾಡಿದ್ರ ಬಗ್ಗೆ ನಮ್ಗೆ ತಪ್ಪಿಲ್ಲ, ಆದರೆ ಅವ್ರು ಎಸ್ಕಾಟ್ ಮಾಡ್ಕೊಂಬಂದ್ರಲ್ಲ, ಒಳ್ಳೆ ಬಾವುಟ ಹಿಡ್ಕೊಂಬಂದ್ರಲ್ಲ, ಒಬ್ಬ ಮುಖ್ಯಮಂತ್ರಿ ಹುದ್ದೆಯ ಕನಸನ್ನ ಹೊತ್ತಂತವ್ರು ಇವ್ರು ಮುಂದೆ ಮುಖ್ಯಮಂತ್ರಿ ಆದರೆ ಏನು ಗತಿ ಏನು ಅಂತ ನಿಟ್ಟಲ್ಲಿಯೇ ಪ್ರಶ್ನೆಯನ್ನು ಮಾಡಿದ್ರು. ಸೊ ಹೀಗಾಗಿ ಒಂದು ಕಡೆಯಾಗಿ ಈ ಒಂದು DPIRಗೆ DCP ಅವರು ಬರೆದಿರ್ತಕ್ಕಂಥ ಪತ್ರವನ್ನೇ ಅಸ್ತ್ರವನ್ನಾಗಿ ಹಿಡ್ಕೊಳ್ಳೋದ್ರ ಮುಖಾಂತರ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆಯುವಂಥ ಒಂದು ಪ್ರಯತ್ನ. ಒಂದು ಕಡೆಯಾಗಿ CM DCM ಅನ್ನು ಟಾರ್ಗೆಟ್ ಮಾಡಿದ್ರೆ, ಇತ್ತ 18 ಮಂದಿ BJP ಶಾಸಕರನ್ನು ಅಮಾನತು ಮಾಡಿದಂಥ ಸ್ಪೀಕರ್ UT ಖಾದರ್ ಅವ್ರನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವತ್ತು ನಮ್ಮ ಶಾಸಕರನ್ನ ಅಮಾನತು ಮಾಡಬೇಕಾದ್ರೆ ಲಾ ಬುಕ್ಕನ್ನು ಓದಿದ್ದೆ ಸ್ಪೀಕರ್ ಅವರು. ಆದರೆ ಈ ಒಂದು DCP ಅವರು ಕೊಟ್ಟಿರ್ತಕ್ಕಂಥ ಅಂದರೆ ಆನ್ಲೈನ್ ಆಫ್ಲೈನು ಪಾಸ್ಗಳನ್ನ ಬಂದ್ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಏನು ಪತ್ರವನ್ನು ಬರೆದಿದ್ರಲ್ಲ, ಅದನ್ನು ಧಿಕ್ಕರಿಸಿ ನೀವು ಹೇಗೆ ಪಾಸ್ಗಳನ್ನ ಬಿಡುಗಡೆ ಮಾಡಿದ್ರಿ, ಹೇಗೆ ಪಾಸ್ಗಳನ್ನ ಕೊಟ್ರಿ UT ಖಾದರ್ ಅವರೇ ಅನ್ನುವಂಥ ನಿಟ್ಟಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆಯುವಂಥ ಪ್ರಯತ್ನವನ್ನು ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.